ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಯುಧಿಷ್ಠಿರನ ರಕ್ಷಣೆಗಾಗಿ ಅರ್ಜುನನಿಂದ ನಿಯಮಿಸಲ್ಪಟ್ಟಿದ್ದ ಸತ್ಯಜಿತ್ತು ದ್ರೋಣನನ್ನು ಎದುರಿಸಿ ಅವನಿಂದ ಹತನಾದುದು. ಅದನ್ನು ಕಂಡು ಯುಧಿಷ್ಠಿರನು ಭಯಪಟ್ಟು ಓಡಿದುದು. ಅವನನ್ನು ಬೆನ್ನಟ್ಟಿ ಹೋದ ದ್ರೋಣನನ್ನು ಪಾಂಚಾಲ ವೀರರು ತಡೆದುದು. ದ್ರೋಣನು ಅವರನ್ನು ಕೊಂದುದು ಎಂಬ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ಯುಧಿಷ್ಠಿರನು ತನಗಿದಿರಾಗಿ ಬರುತ್ತಿದ್ದ ದ್ರೋಣನನ್ನು ಕಂಡೊಡನೆ ನಿರ್ಭಯವಾಗಿ ತಾನಾಗಿ ಮುಂದೆ ಬಂದು ದೊಡ್ಡ ಬಾಣವರ್ಷಗಳಿಂದ ಅವನನ್ನು ತಡೆದನು. ಇದನ್ನು ಕಂಡು ಪಾಂಡವ ಸೈನ್ಯದಲ್ಲಿ ದೊಡ್ಡ ಕೋಲಾಹಲವೆದ್ದಿತು. ಆನೆಯ ಸಲಗನನ್ನು ಹಿಡಿಯುವುದಕ್ಕಾಗಿ ಓಡಿ ಬರುತ್ತಿರುವ ಮಹಾಸಿಂಹವನ್ನು ನೋಡಿ ಹಿಂಡಿನ ಬೇರೆ ಆನೆಗಳೆಲ್ಲ ಕೂಗಿಡುವಂತೆ ದ್ರೋಣನು ಬಂದುದನ್ನು ಕಂಡು ಪಾಂಡವ ಸೈನಿಕರೆಲ್ಲ ಹಾಹಾಕಾರ ಮಾಡಿದರು. ಈ ಸಮಯದಲ್ಲಿ ಸತ್ಯಜಿತ್ತು ಯುಧಿಷ್ಠಿರನನ್ನು ರಕ್ಷಿಸುವುದಕ್ಕಾಗಿ ದ್ರೋಣನನ್ನು ಎದುರಿಸಿ ಹೋದನು. ಪಾಂಚಾಲ ರಾಜನಾದ ಸತ್ಯಜಿತ್ತಿಗೂ ಗುರುವಾದ ದ್ರೋಣನಿಗೂ ಪ್ರಬಲ ಯುದ್ಧವಾಯಿತು. ಇಂದ್ರ ಬಲಿಗಳಂತೆ ಇಬ್ಬರು ಯುದ್ಧದಲ್ಲಿ ಒಬ್ಬರ ಸೈನ್ಯವನ್ನೊಬ್ಬರು ಚದುರಿಸುತ್ತಾ ಬಂದರು. ಆಗ ಸತ್ಯಜಿತ್ತು ತನ್ನ ಉತ್ತಮಾಸ್ತ್ರ ಚಾತುರ್ಯವನ್ನು ತೋರಿಸುತ್ತಾ ತೀಕ್ಷ್ಣ ಬಾಣಗಳಿಂದ ದ್ರೋಣನನ್ನು ಹೊಡೆದನು. ಸರ್ಪ ವಿಷದಂತೆ ಕ್ರೂರವಾದ 5 ಬಾಣಗಳನ್ನು ದ್ರೋಣನ ಸಾರಥಿಯ ಮೇಲೆ ಪ್ರಯೋಗಿಸಿದನು. ಮೃತ್ಯು ಸಮಾನವಾದ ಬಾಣಗಳು ತಗುಲಿದೊಡನೆ ಸಾರಥಿಯು ಮೂರ್ಛಿತನಾಗಿ ಬಿದ್ದನು. ಆಮೇಲೆ ಸತ್ಯಜಿತ್ತು 10 ಬಾಣಗಳಿಂದ ದ್ರೋಣನ ರಥಾಶ್ವಗಳನ್ನು ಹೊಡೆದನು. ಬೇರೆ 10 ಬಾಣಗಳಿಂದ ದ್ರೋಣನ ಪಾರ್ಶ್ವ ರಕ್ಷಕರಾದ ಸಾರಥಿಗಳನ್ನು ಹೊಡೆದು ಕೆಡಹಿದನು. ಆ ಸೇನಾ ಮುಖದಲ್ಲಿ ಸತ್ಯಜಿತ್ತು ಮಂಡಲಾಕಾರವಾಗಿ ಸುತ್ತುತ್ತಾ ದ್ರೋಣನ ಧ್ವಜವನ್ನು ಮುರಿದನು. ಸತ್ಯಜಿತ್ತಿನ ಈ ಸಾಹಸ ಕಾರ್ಯಗಳನ್ನು ನೋಡಿ ದ್ರೋಣನು ವಿಸ್ಮಿತನಾಗಿ ಆಗ ಕಾಲೋಚಿತವಾಗಿ ಮಾಡಬೇಕಾದ ಕಾರ್ಯವೇನೆಂದು ಮನಸ್ಸಿನಲ್ಲಿ ಚಿಂತಿಸಿದನು. ಒಡನೆಯೇ ಮರ್ಮ ಭೇದಕಗಳಾದ 10 ತೀಕ್ಷ್ಣ ಬಾಣಗಳಿಂದ ಆ ಸತ್ಯಜಿತ್ತಿನ ಕೈಯಲ್ಲಿದ್ದ ಧನುರ್ಬಾಣಗಳೆರಡನ್ನು ತುಂಡು ಮಾಡಿ ಸತ್ಯಜಿತ್ತನ್ನು ಹೊಡೆದನು. ಒಡನೆಯೇ ಸತ್ಯಜಿತ್ತು ಬೇರೊಂದು ಧನುಸ್ಸನ್ನು ತೆಗೆದುಕೊಂಡು ದ್ರೋಣನ ಮೇಲೆ 30 ಬಾಣಗಳನ್ನು ಪ್ರಯೋಗಿಸಿದನು. ಹೀಗೆ ಸತ್ಯಜಿತ್ತಿನ ಬಾಣಗಳಲ್ಲಿ ದ್ರೋಣನು ಮರೆಸಿ ಹೋದುದನ್ನು ನೋಡಿ ಅದೇ ಸಮಯದಲ್ಲಿ ಪಾಂಚಾಲ ದೇಶದ ವೃಕನೆಂಬುವನು 100 ತೀಕ್ಷ್ಣ ಬಾಣಗಳಿಂದ ತಾನು ದ್ರೋಣನನ್ನು ಹೊಡೆದನು. ಆಗ ಪಾಂಡವ ಸೈನ್ಯದಲ್ಲಿ ದೊಡ್ಡ ಕೋಲಾಹಲವೆದ್ದಿತು. ಪಾಂಡವ ಯೋಧರು ಸಂತೋಷದಿಂದ ಬಟ್ಟಗಳನ್ನು ಹಾರಿಸಿದರು. ವೃಕನು ಏಕಕಾಲದಲ್ಲಿ 60 ಬಾಣಗಳನ್ನು ದ್ರೋಣನ ಎದೆಗೆ ಗುರಿಯಿಟ್ಟು ಹೊಡೆದನು. ಇದು ನೋಡುವವರಿಗೆ ಆಶ್ಚರ್ಯಕರವಾಯಿತು. ಇದು ದ್ರೋಣನಿಗೆ ದುಸ್ಸಹವಾದ ಕೋಪವನ್ನು ಹುಟ್ಟಿಸಿತು. ಅತ್ಯಾಕ್ರೋಶದಿಂದ ಕಣ್ಣುಗಳನ್ನು ತೊಳಲಿಸುತ್ತಾ ತನ್ನ ಹಸ್ತವೇಗವನ್ನೆಲ್ಲ ಉಪಯೋಗಿಸಿ ಆ ಸತ್ಯಜಿತ್ತಿನ ಮತ್ತು ವೃಕನ ಕೈಯಲ್ಲಿದ್ದ ಧನುಸ್ಸುಗಳೆರಡನ್ನು ಕತ್ತರಿಸಿ ಬಿಟ್ಟನು. ಆಮೇಲೆ ಬೇರೆ 6 ಬಾಣಗಳಿಂದ ಆ ವೃಕನನ್ನು ಅವನ ರಥಾಶ್ವ ಸಾರಥಿಗಳೊಡನೆ ಕೊಂದು ಕೆಡಹಿದನು. ಇಷ್ಟರಲ್ಲಿ ಸತ್ಯಜಿತ್ತು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ದ್ರೋಣನನ್ನು, ಅವನ ರಥಧ್ವಜ ಸಾರಥಿಗಳನ್ನು, ರಥಾಶ್ವಗಳನ್ನು ಮೇಲೆ ಮೇಲೆ ಪ್ರಹರಿಸುತ್ತಿದ್ದನು. ಇದನ್ನು ಸಹಿಸಲಾರದೆ ದ್ರೋಣನು ಕೋಪಾವಿಷ್ಟನಾಗಿ ಆ ಸತ್ಯಜಿತ್ತನ್ನು ಕೊಂದೇ ತೀರಿಸಿ ಬಿಡಬೇಕೆಂದು ವೇಗದಿಂದ ಬಾಣಗಳನ್ನು ಪ್ರಯೋಗಿಸಿದನು. ಸತ್ಯಜಿತ್ತಿನ ರಥಾಶ್ವಗಳನ್ನು, ಧ್ವಜಗಳನ್ನು, ಅವನ ಧನುಸ್ಸನ್ನು, ಅವನ ಮುಷ್ಟಿಯನ್ನು, ಅವನ ಪಾರ್ಷ್ಣ್ಯ ರಕ್ಷಕರಾದ ಸಾರಥಿಗಳಿಬ್ಬರನ್ನು ಸಾವಿರಾರು ಬಾಣಗಳಿಂದ ಹೊಡೆದನು. ಹೀಗೆ ತಾನು ಎತ್ತಿದ ಬಿಲ್ಲನ್ನೆಲ್ಲ ದ್ರೋಣನು ಆಗಾಗಲೇ ಕತ್ತರಿಸುತ್ತಾ ಬಂದರು. ಉತ್ತಮಾಸ್ತ್ರಗಳನ್ನು ತಿಳಿದ ಧೈರ್ಯಗೆಡದೆ ಶೋಣಿತಾಶ್ವನಿಂದ ಆ ದ್ರೋಣನನ್ನು ಎದುರಿಸಿ ಯುದ್ಧ ಮಾಡುತ್ತಲೇ ಇದ್ದನು. ಇದರ ಮೇಲೆ ದ್ರೋಣನು ಸತ್ಯಜಿತ್ತಿನ ಸಾಹಸವನ್ನು ಸಹಿಸಲಾರದೆ ಒಂದು ಅರ್ಧ ಚಂದ್ರ ಬಾಣದಿಂದ ಅವನ ತಲೆಯನ್ನು ಕತ್ತರಿಸಿ ಕೆಡಹಿದನು. ಮಹಾರಥನು ಪಾಂಚಾಲರಿಗೆಲ್ಲ ಪ್ರಮುಖನೂ ಆದ ಸತ್ಯಜಿತ್ತು ಹತನಾಗಿ ಬಿದ್ದುದನ್ನು ಕಂಡೊಡನೆ ಯುಧಿಷ್ಠಿರನು ದ್ರೋಣನಿಗೆ ಭಯಪಟ್ಟು ವೇಗವತ್ತಾದ ತನ್ನ ಕುದುರೆಗಳನ್ನು ಬಿಟ್ಟುಕೊಂಡು ರಣರಂಗದಿಂದ ಓಡಿಬಿಟ್ಟನು. ಆಗ ಪಾಂಚಾಲರು, ಕೇಕಯರು, ಮತ್ಸ್ಯರು, ಛೇದಿಗಳು, ಕರುಷರು, ಕೋಸಲರು ಒಂದಾಗಿ ಸೇರಿ ದ್ರೋಣನನ್ನು ಎದುರಿಸಿದರು. ದ್ರೋಣನು ಯುಧಿಷ್ಠಿರನನ್ನು ಹಿಡಿಯುವ ಆತುರದಿಂದ ಅಗ್ನಿಯು ಹತ್ತಿಯನ್ನು ಹೇಗೂ ಹಾಗೆ ಆ ಸೈನಿಕರನ್ನೆಲ್ಲ ತನ್ನ ಬಾಣ ಜ್ವಾಲೆಗಳಿಂದ ದಹಿಸುತ್ತಾ ಬಂದನು. ಹೀಗೆ ಸೈನ್ಯಗಳನ್ನೆಲ್ಲ ತನ್ನ ಬಾಣ ಜ್ವಾಲೆಯಿಂದ ದಹಿಸುತ್ತಿದ್ದ ಆ ದ್ರೋಣನನ್ನು ಕಂಡು ಮತ್ಸ್ಯರಾಜನ ತಮ್ಮನಾದ ಶತಾನೀಕನು ವೇಗದಿಂದ ಬಂದು ಅವನನ್ನು ತಡೆದನು. ಚೆನ್ನಾಗಿ ಹದವೇರಿಸಿ ಸೂರ್ಯರಶ್ಮಿಯಂತೆ ಬೆಳಗುತ್ತಿದ್ದ 6 ಬಾಣಗಳಿಂದ ದ್ರೋಣನನ್ನು, ಅವನ ರಥಾಶ್ವ ಸಾರಥಿಗಳನ್ನು ಹೊಡೆದು ಸಿಂಹನಾದ ಮಾಡಿದನು. ಕ್ರೂರ ಕರ್ಮಕ್ಕೆ ಹಿಂಜರಿಯದೆ
ತನ್ನ ದುಷ್ಕರ ಸಾಹಸವನ್ನೇ ತೋರಿಸಬೇಕೆಂಬ ಉದ್ದೇಶವುಳ್ಳ ಆ ಶತಾನೀಕನು ದ್ರೋಣನ ಮೇಲೆ ನೂರಾರು ಬಾಣಗಳನ್ನು ಬಿಡುತ್ತಾ ಬಾರಿ ಬಾರಿಗೂ ಗರ್ಜಿಸುತ್ತಿದ್ದನು. ಇದನ್ನು ಸಹಿಸಲಾರದೆ ದ್ರೋಣನು ಒಂದೇ ಕ್ಷುರಾಯುಧದಿಂದ ಕುಂಡಲ ಸಹಿತವಾದ ಅವನ ತಲೆಯನ್ನು ಕತ್ತರಿಸಿಬಿಟ್ಟನು. ಇದನ್ನು ಕಂಡು ಮಾತ್ಸ್ಯ ಯೋಧರೆಲ್ಲರೂ ಓಡಿಯೇ ಬಿಟ್ಟರು. ಆಮೇಲೆ ಕ್ರಮವಾಗಿ ದ್ರೋಣನು ತನ್ನನ್ನು ಎದುರಿಸಿದ ಚೇದಿ, ಕರುಷ, ಕೇಕಯ, ಸೃಂಜಯ, ಪಾಂಚಾಲ, ಪಾಂಡವ ಯೋಧರನ್ನೆಲ್ಲ ಹೊಡೆದೋಡಿಸುತ್ತಾ ಬಂದನು. ಉಲ್ಬಣವಾದ ದಾವಾಗ್ನಿಯು ಕಾಡನ್ನು ಹೇಗೋ ಹಾಗೆ ಸೈನ್ಯವನ್ನೆಲ್ಲ ತನ್ನ ಬಾಣಾಗ್ನಿಯಿಂದ ದಹಿಸುತ್ತಾ ಬರುವ ಆ ರುಕ್ಮರಥನನ್ನು, ಅಂದರೆ ದ್ರೋಣನನ್ನು ಕಂಡು ಸೃಂಜಯರು ಭಯದಿಂದ ನಡುಗಿದರು. ಎರಡು ಕೈಗಳಿಂದಲೂ ಬಾಣಸಂಧಾನ ಮಾಡುತ್ತಾ ಅತಿ ವೇಗದಿಂದ ಶರವರ್ಷವನ್ನು ಕರೆಯುತ್ತಿದ್ದ ಆ ದ್ರೋಣನ ಧನುಷ್ಠಂಕಾರ ಧ್ವನಿಯೊಂದೇ ದಿಕ್ಕುಗಳೊಳಗೆಲ್ಲ ಮೊಳಗುತ್ತಿದ್ದಿತು. ಆ ದ್ರೋಣನ ಬಾಣಗಳು ಪಾಂಡವ ಸೈನ್ಯದ ಚತುರಂಗಗಳನ್ನು ತಂಡ ತಂಡವಾಗಿ ಕೆಡಹುತ್ತಿದ್ದಿತು. ಹಿಮಕಾಲವು ಕಳೆದು ಮಳೆಗಾಳಿಯು ಆರಂಭಿಸಿದೊಡನೆ ಮೇಘಗಳು ಮೊಳಗುತ್ತಾ ಆಲಿಕಲ್ಲನ್ನು ಸುರಿಸುವಂತೆ ದ್ರೋಣನು ಶತ್ರುಗಳ ಮೇಲೆ ಬಾಣ ವರ್ಷಗಳನ್ನು ಕರೆದು ಅವರೆಲ್ಲ ಭಯಪಟ್ಟು ಓಡುವಂತೆ ಮಾಡಿದನು. ಮಹಾ ಧನುರ್ಧಾರಿಯಾದ ದ್ರೋಣನು ಪಾಂಡವ ಸೈನ್ಯವನ್ನು ಕಲಗಿಸುತ್ತಾ ಎಲ್ಲಾ ದಿಕ್ಕುಗಳಲ್ಲಿಯೂ ತಾನೇ ತಾನಾಗಿ ಸಂಚರಿಸುತ್ತಿದ್ದನು. ಮಿತ್ರರಿಗೆ ಅಭಯ ಪ್ರಧಾನನಾದ ಆ ದ್ರೋಣನ ಕೈಯಲ್ಲಿದ್ದ ಚಿನ್ನದ ಕಟ್ಟುಳ್ಳ ಧನಸ್ಸು ಮೇಘಗಳಿಂದ ಹೊರಡುವ ಮಿಂಚಿನಂತೆ ದಿಕ್ಕುಗಳನ್ನೆಲ್ಲ ಬೆಳಗುತ್ತಿದ್ದಿತು. ಆಗ ಎಲ್ಲಾ ದಿಕ್ಕುಗಳಲ್ಲಿಯೂ ದ್ರೋಣನ ಧನುಷ್ಠಂಕಾರ ಧ್ವನಿ, ಅವನ ಬಿಲ್ಲಿನ ಕಾಂತಿ ಇವೆರಡೇ ತೋರುತ್ತಿದ್ದವು. ಆ ರಣರಂಗದೊಳಗೆಲ್ಲ ವೇದಿಕೆಯ ಗುರುತುಳ್ಳ ದ್ರೋಣನ ಧ್ವಜವೊಂದೇ ಪರ್ವತ ಶಿಖರದಂತೆ ಮಹೋನ್ನತವಾಗಿ ಕಾಣಿಸುತ್ತಿದ್ದಿತು. ಹಿಂದೆ ದೈತ್ಯಗಣದೊಡನೆ ವಿಷ್ಣುವು ಹೇಗೋ ಹಾಗೆ ದ್ರೋಣನು ಪಾಂಡವ ಸೈನ್ಯದೊಡನೆ ಪ್ರಬಲ ಯುದ್ಧವನ್ನು ಮಾಡಿದನು. ದ್ರೋಣನು ಮಹಾಶೂರನು, ಸತ್ಯವಂತನು, ಬಲವಂತನು, ಪ್ರಾಜ್ಞನು, ಸತ್ಯ ಪರಾಕ್ರಮವುಳ್ಳವನು, ಮಹಾಮಹಿಮೆಯುಳ್ಳವನು. ಅವನು ಆಗಿನ ಯುದ್ಧದಲ್ಲಿ ಭೀರುಗಳಿಗೆ ಭಯಂಕರವಾದ ದೊಡ್ಡ ರಕ್ತ ನದಿಯನ್ನೇ ಹರಿಯಿಸಿದನು. ಯುದ್ಧ ಕವಚಗಳೇ ಅದರ ಅಲೆಗಳು, ಧ್ವಜಗಳೇ ಅದರ ಸುಳಿ, ಮನುಷ್ಯರೇ ಪ್ರವಾಹದಲ್ಲಿ ಕೊಚ್ಚಿಸಲ್ಪಡುವ ಅದರ ತೀರಗಳು, ಆನೆ ಕುದುರೆಗಳೇ ದೊಡ್ಡ ಮೊಸಳೆಗಳು, ಕತ್ತಿಗಳೇ ಮೀನುಗಳು, ವೀರರ ಅಸ್ಥಿ ಕಲಶಗಳೇ ಮಳಲು, ಬೇರಿ ಮುರಜಾದಿ ಆದ್ಯಗಳೇ ಆಮೆಗಳು, ಚರ್ಮ ಕವಚಗಳೇ ದೋಣಿಗಳು, ಕೂದಲುಗಳೇ ಪಾಚಿಗಳು ಮತ್ತು ಗರಿಕೆಗಳು, ಬಾಣ ಪರಂಪರೆಗಳೇ ಅದರ ಪ್ರವಾಹವು, ಧನುಸ್ಸೇ ಅದರ ಸೆಳವು, ಮುರಿದ ತೋಳುಗಳೇ ನೀರು ಹಾವುಗಳು, ರಣಭೂಮಿಯೇ ಆ ನದಿಯ ಪಾತ್ರವು, ಮನುಷ್ಯರ ತಲೆಗಳೇ ಕಲ್ಲುಗಳು, ಶಕ್ತಿಗಳೇ ಮತ್ಸ್ಯಗಳು, ಗಜಗಳೇ ಸಣ್ಣ ನಾವೆಗಳು, ತಲೆಪಾಗುಗಳೇ ಅದರ ಮೇಲಿನ ನೊರೆಗಳು, ಕಿತ್ತು ಹೋದ ನರಗಳೇ ಸಣ್ಣ ಹಾವುಗಳು, ರಕ್ತ ಮಾಂಸಗಳೇ ಕೆಸರು, ಆನೆಗಳೇ ತಿಮಿಂಗಿಲಗಳು, ಧ್ವಜಗಳೇ ತೀರ ವೃಕ್ಷಗಳು, ಕುದುರೆಯ ಸವಾರರೇ ಗ್ರಾಹಕ ಕುದುರೆಯ ಸವಾರರೇ ಗ್ರಾಹಗಳು. ಹೀಗೆ ಅತಿ ಭಯಂಕರವಾಗಿ ಪ್ರಾಣಿಗಳನ್ನು ಯಮಪಟ್ಟಣಕ್ಕೆ ಸಾಗಿಸಿಕೊಂಡು ಹೋಗತಕ್ಕ ದೊಡ್ಡ ಜಲಮಾರ್ಗದಂತಿರುವ ಆ ರಕ್ತ ನದಿಯ ಸುತ್ತಲೂ ಮಾಂಸ ಭಕ್ಷಕಗಳಾದ ರಾಕ್ಷಸರು, ನಾಯಿ ನರಿಗಳು, ಭಯಂಕರ ಪಿಶಾಚಿಗಳು ಆವರಿಸಿರುವವು. ಕಾಲ ಯಮನಂತೆ ಬರುವ ದ್ರೋಣನನ್ನು ಯುಧಿಷ್ಠಿರಾದಿ ವೀರರು ನಾನಾ ಕಡೆಗಳಿಂದ ಎದುರಿಸಿ ಸೂರ್ಯನು ತನ್ನ ಕಿರಣಗಳನ್ನು ಹೇಗೋ ಹಾಗೆ ಸುತ್ತಲೂ ಬಾಣಗಳನ್ನು ವರ್ಷಿಸಿದರು. ನಿನ್ನ ಕಡೆಯ ರಾಜಪುತ್ರರು ಆಯುಧ ಪಾಣಿಗಳಾಗಿ ಯುಧಿಷ್ಠಿರನನ್ನು ಎದುರಿಸಿ ಹೋದರು. ಇಷ್ಟರಲ್ಲಿ ಶಿಖಂಡಿಯು 5 ಬಾಣಗಳಿಂದ ದ್ರೋಣನನ್ನು ಹೊಡೆದನು. ಅದೇ ಕಾಲದಲ್ಲಿ ಕ್ಷತ್ರವರ್ಮನು 20, ವಸುದಾನನು 5, ಉತ್ತಮೋಜಸ್ಸು 3, ಕ್ಷತ್ರದೇವನು 7, ಕ್ಷಾತ್ರದೇವನು 3, ಯುಧಾಮನ್ಯುವು 8, ಯುಧಿಷ್ಠಿರನು 12, ಹೀಗೆ ಬೇರೆ ಬೇರೆ ಸಂಖ್ಯೆಯ ಬಾಣಗಳಿಂದ ಎಲ್ಲರೂ ಸಮಕಾಲದಲ್ಲಿ ದ್ರೋಣನನ್ನು ಹೊಡೆದರು. ಅದೇ ಕಾಲದಲ್ಲಿ ದೃಷ್ಟದ್ಯುಮ್ನನು 10 ಬಾಣಗಳನ್ನು, ಕೇಕಿತಾನನು 3 ಬಾಣಗಳನ್ನು ದ್ರೋಣನ ಮೇಲೆ ಪ್ರಯೋಗಿಸಿದರು. ಇದನ್ನೆಲ್ಲ ನೋಡಿ ಸಹಿಸಲಾರದೆ ದ್ರೋಣನು ಮದವೇರಿದ ಆನೆಯಂತೆ ಕೋಪಗ್ರಸ್ತನಾಗಿ ತನಗೆ ಇದಿರಾದ ರಥಿಕರನ್ನೆಲ್ಲ ಒತ್ತರಿಸಿಕೊಂಡು ಮುಂದೆ ಬಂದು ದೃಷ್ಟಸೇನನೆಂಬುವನನ್ನು ಹೊಡೆದು ಕೆಡಕಿದನು. ಅದೇ ಸಮಯದಲ್ಲಿ ನಿರ್ಭಯನಾಗಿ ತನ್ನ ಮೇಲೆ ಬಿದ್ದ ಕ್ಷೇಮಸಿಂಹನನ್ನು 9 ಬಾಣಗಳಿಂದ ಹೊಡೆಯಲು ಅವನು ಆ ಕ್ಷಣವೇ ಹತನಾಗಿ ರಥದಿಂದ ಕೆಳಕ್ಕೆ ಬಿದ್ದನು. ದ್ರೋಣನು ಪ್ರತಿ ಸೈನ್ಯದ ನಡುವೆ ತಾನೇ ತಾನಾಗಿ ಎಲ್ಲಾ ಕಡೆಯೂ ತಿರುಗುತ್ತಾ ತನ್ನ ಪಕ್ಷದವರಿಗೆಲ್ಲ ತಾನೇ ರಕ್ಷಕನಾಗಿದ್ದನೇ ಹೊರತು ತನ್ನ ರಕ್ಷಣೆಗಾಗಿ ಬೇರೊಬ್ಬರನ್ನು ಕೋರಲಿಲ್ಲ. ಆಗ ದ್ರೋಣನು 10 ಬಾಣಗಳಿಂದ ಶಿಖಂಡಿಯನ್ನು, 20 ಬಾಣಗಳಿಂದ ಉತ್ತಮೋಜಸ್ಸನ್ನು ಹೊಡೆದು ವಸುದಾನನೆಂಬುವನನ್ನು ಒಂದೇ ಭಲ್ಲದಿಂದ ಯಮಪುರಿಗೆ ಕಳುಹಿಸಿಬಿಟ್ಟನು. 9 ಬಾಣಗಳಿಂದ ಕ್ಷತ್ರವರ್ಮನನ್ನು, 26 ಬಾಣಗಳಿಂದ ಸುದಕ್ಷಿಣನನ್ನು ಪ್ರಹರಿಸಿದನು. ಒಂದೇ ಬಾಣದಿಂದ ಕ್ಷತ್ರದೇವನನ್ನು ರಥದಿಂದ ಕೆಳಕ್ಕೆ ಕೆಡಹಿದನು.
64 ಬಾಣಗಳಿಂದ ಯುಧಾಮನ್ಯುವನ್ನು, 34 ಬಾಣಗಳಿಂದ ಸಾತ್ವಿಕೆಯನ್ನು ನೋಯಿಸಿ ಯುಧಿಷ್ಠಿರನ ಸಮೀಪಕ್ಕೆ ಬಂದನು. ಇದನ್ನು ಕಂಡೊಡನೆ ಯುಧಿಷ್ಠಿರನು ಗುರುವಾದ ದ್ರೋಣಾಚಾರ್ಯನಲ್ಲಿ ತನಗಿದ್ದ ಭಕ್ತಿಯಿಂದಲೂ ಭಯದಿಂದಲೂ ಅವನಿಂದ ತಪ್ಪಿಸಿಕೊಂಡು ಹಿಂತಿರುಗಿ ಬಿಟ್ಟನು. ಇಷ್ಟರಲ್ಲಿಯೇ ಪಾಂಚಾಲ್ಯನು ರಥಾರೂಢನಾಗಿ ವೇಗದಿಂದ ಕುದುರೆಗಳನ್ನು ಬಿಟ್ಟುಕೊಂಡು ನಿಂತು ದ್ರೋಣನನ್ನು ಎದುರಿಸಿದನು. ಆಗ ದ್ರೋಣನು ಒಂದೇ ಪ್ರಹಾರದಿಂದ ಅವನನ್ನು ಕೊಂದು ಬಿಡಲು ಆಕಾಶದಿಂದ ಬಿದ್ದ ನಕ್ಷತ್ರದಂತೆ ಅವನು ರಥದಿಂದ ಕೆಳಗೆ ಬಿದ್ದನು. ದ್ರೋಣನು ಆ ರೀತಿಯಾಗಿ ಶತ್ರುವಧವನ್ನು ಮಾಡಿದ ಮೇಲೆ ಕುರು ಸೈನ್ಯಗಳೆಲ್ಲ ಸಂತೋಷದಿಂದ ಅವನನ್ನು ಸುತ್ತಿ ಮುತ್ತಿ ಬಂದು ನೋಡುತ್ತಿದ್ದವು. ಇಷ್ಟರಲ್ಲಿ ವೃಷ್ಣಿಕುಮಾರನಾದ ವಾರ್ಧಕ್ಷೇಮಿಯು ಮೊದಲು 10 ಬಾಣಗಳಿಂದಲೂ ಆಮೇಲೆ 5 ಬಾಣಗಳಿಂದಲೂ ದ್ರೋಣನನ್ನು ಹೊಡೆದನು. ಸಾತ್ವಿಕೆಯು 64 ಬಾಣಗಳನ್ನು ದ್ರೋಣನ ಮೇಲೆ ಪ್ರಯೋಗಿಸಿದನು. ಇದೇ ಕಾಲದಲ್ಲಿ ಸುಚಿತ್ರನು 10 ಬಾಣಗಳಿಂದ ದ್ರೋಣನನ್ನು ಹೊಡೆದು ಗರ್ಜನೆ ಮಾಡಿದನು. ಆದರೇನು, ದ್ರೋಣನು ಅವರನ್ನೆಲ್ಲ ತನ್ನ ಬಾಣಗಳಿಂದ ಮರೆಸಿ ಸುಚಿತ್ರನನ್ನು ಅವನ ಸಾರಥಿಯೊಡನೆ ರಥದಿಂದ ಕೆಡಕಿ ಬಿಟ್ಟನು. ಅವನ ರಥಾಶ್ವಗಳು ಸತ್ತವು. ಪಾಂಚಾಲರಿಗೆಲ್ಲ ಕೀರ್ತಿವರ್ಧನನೆನಿಸಿದ ಆ ರಾಜಕುಮಾರನು ಹತನಾದೊಡನೆ ಪಾಂಡವ ಸೈನ್ಯದಲ್ಲಿ ದ್ರೋಣನನ್ನು ಬೇಗನೆ ಕೊಲ್ಲಿರಿ, ದ್ರೋಣನನ್ನು ಕೊಲ್ಲಿರಿ ಎಂಬ ದೊಡ್ಡ ಕೂಗು ಹೊರಟಿತು. ಹೀಗೆ ಕೂಗುತ್ತಿರುವಾಗಲೇ ದ್ರೋಣನು ಪಾಂಚಾಲ, ಮತ್ಸ್ಯ, ಕೇಕಯ, ಸಂಜಯ, ಪಾಂಡವ ವೀರರನ್ನೆಲ್ಲ ತನ್ನ ಬಾಣಗಳಿಂದ ಹೊಡೆದು ಚದುರಿಸುತ್ತಿದ್ದನು. ಆಗ ದ್ರೋಣನು ಕೌರವರೊಡನೆ ಸೇರಿ ಸಾತ್ಯಕಿ, ಚೇಕಿತಾನ, ದೃಷ್ಟದ್ಯುಮ್ನ, ಶಿಖಂಡಿ, ವಾರ್ಧಕ್ಷೇಮಿ, ಚೈತ್ರಸೇನಿ, ಸೇನಾಬಿಂದು, ಸುವರ್ಚಸ್ಸು ಮೊದಲಾದ ಅನೇಕ ದೇಶಾಧಿಪತಿಗಳನ್ನೆಲ್ಲ ತನ್ನ ಪರಾಕ್ರಮದಿಂದ ಜಯಿಸಿ ರಣರಂಗದಲ್ಲಿ ತಾನೇ ತಾನಾಗಿ ಮೆರೆಯುತ್ತಿದ್ದನು. ಅದೇ ಸಮಯದಲ್ಲಿ ನಿನ್ನ ಸೈನಿಕರು ಜಯೋತ್ಸಾಹದಿಂದ ಶತ್ರುಗಳನ್ನು ಬೆನ್ನಟ್ಟಿ ಅವರು ಓಡಿ ಹೋಗುತ್ತಿದ್ದರೂ ಬಿಡದೆ ಹೊಡೆಯುತ್ತಿದ್ದರು. ಆಗ ಪಾಂಚಾಲ, ಕೇಕಯ, ಮಾತ್ಸ್ಯ ವೀರರೆಲ್ಲ ಇಂದ್ರನ ಕೊಲೆಗೆ ಸಿಕ್ಕಿದ ದೈತ್ಯರಂತೆ ಭಯಗ್ರಸ್ತರಾಗಿ ನಡುಗುತ್ತಿದ್ದರು. ಇದು 21ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.